ಇಲ್ಲಿ ನಾವು ಕ್ರಾಸ್ ಪ್ರಾಡಕ್ಟಿನ ಒಂದು 3-4 ಪ್ರಾಪರ್ಟೀಸ್ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಇಟ್ಸ್ ನಾಟ್ ಕಮ್ಯುಟೇಟಿವ್ ಅಂತ ಹೇಳಿದ್ರೆ ಎ ಕ್ರಾಸ್ ಬಿ, ದಟ್ ಇಸ್ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ. ಸರಿನಾ? ಆದರೆ ವೆಕ್ಟರ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಮೈನಸ್ ಆಫ್ ಬಿ ಕ್ರಾಸ್ ಎ. ದಟ್ ಇಸ್ ದ ಡೈರೆಕ್ಷನ್ ಇಸ್ ರಿವರ್ಸ್ಡ್. ಇದನ್ನು ನೋಡಿದ್ದೀವಿ ನಾವು. ಐ ಕ್ರಾಸ್ ಜೆ is minus k, sorry, plus k. J cross IE is minus k. ಅಲ್ವಾ? ಮತ್ತು ಮುಂದೆ if two vectors are basically parallel to each other, then the result is 0. ಅಲ್ವಾ? ಅಂತ ಹೇಳಿದ್ರೆ they are not at all perpendicular. ಅದೇ ಒಂದೆರಡು ವೆಕ್ಟರು which are the same, A cross A ಅಂತ ಹೇಳಿದ್ರೆ they are the same vectors. Same vectors ಅಂತ ಹೇಳಿದ್ರೆ by default ಏನೋ ಹೌದು, they will be parallel, so our result will be 0. ಅಲ್ವಾ? Next, if A is perpendicular to B, if they are making an angle of 90 degree, and the cross product between them ಏನಾಗುತ್ತೆ, ಇದು ಎ ಬಿ ಆಗುತ್ತೆ. ಏನಕ್ಕಂತ ಹೇಳಿದ್ರೆ sin theta will be equal to 1, sin 90 1 ಆಗುತ್ತಲ್ವಾ? ಈ ರಿಸಲ್ಟು ಮ್ಯಾಕ್ಸಿಮಮ್ ಮಿನಿಮಮ್? ಹೌದು, ಇಟ್ ವಿಲ್ ಬಿ ದ ಮ್ಯಾಕ್ಸಿಮಮ್ ಬಿಕಾಸ್ ಸೈನ್ ವ್ಯಾಲ್ಯೂ ಬಂದು ಮ್ಯಾಕ್ಸಿಮಮ್. ಹಾಗಾಗಿ ದಿಸ್ ವುಡ್ ಬಿ ಅ ಮ್ಯಾಕ್ಸಿಮಮ್ ಸಿನಾರಿಯೋ. ದ ಕ್ರಾಸ್ ಪ್ರಾಡಕ್ಟ್ ಆಲ್ಸೋ ಫಾಲೋಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಸೊ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಪ್ಲಸ್ ಸಿ ಇಸ್ ವೆಕ್ಟರ್ ಎ ಕ್ರಾಸ್ ಬಿ ಪ್ಲಸ್ ವೆಕ್ಟರ್ ಎ ಕ್ರಾಸ್ ಸಿ. ಕೊನೆಯ ಪಾಯಿಂಟ್ ಏನಂತ ಹೇಳಿದ್ರೆ ದ ಕ್ರಾಸ್ ಪ್ರಾಡಕ್ಟ್ ಆಫ್ ಎನಿ ಟೂ ವೆಕ್ಟರ್ಸ್ ಎ ಅಂಡ್ ಬಿ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಡಿಟರ್ಮಿನೆಂಟ್ ಫಾರ್ಮ್. ಇದನ್ನು ನೋಡಿದ್ದೀವಿ, ಇದೆ. ಸರಿನಾ? ಡಿಟರ್ಮಿನೆಂಟ್ ಫಾರ್ಮ್ ಅಂತ ಹೇಳಿದ್ರೆ ಇದೇನೆ. ಮತ್ತೆ ಈ ರೀತಿ ನೀವು ಉತ್ತರ ತೆಗಿಬೋದು ಅಂತ ಹೇಳಿ ಅದರ್ಥ. 5ನೇ ಪಾಯಿಂಟ್ ಅಂತ ನೋಡಿದ್ದೀವಿ. ಇನ್ನು ಮಿಕ್ಕಿದ್ದ 4 ಅಂತ ಏನು ಕಷ್ಟ ಇರೋದಂತಲ್ಲ. ಸೊ ಕಾನ್ಸೆಪ್ಟ್ ನೀವು ಕ್ಲೀನಾಗಿ ಕಲ್ತಿದ್ರೆ ಇದೆಲ್ಲ ಸುಲಭ ಆಗುತ್ತೆ.